ಅಮ್ಮ ಅಮ್ಮ ಏನ್ ಪಾಪ? ಯಾಕ? ಅಮ್ಮ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಯಾತಪ್ಪ ರಾಜು? ಯಾಕೆ ಬೇಜಾರಾಗಿದೀಯಾ? ಯಾಕ ಹುಡುಗಿ ಓಡೋದ್ಲು ಅಂತಾಲೇನೆ? ಬಿಡಪ್ಪ ಅತ್ತ. ಅವಳಲ್ದಿದ್ರೆ ಇನ್ನೊಬ್ಳು ಇನ್ನ ಯಾರನ್ನ ನಾನು ನೋಡಿರಾತು. ಸುಮ್ಮನೆ ಯಾಕೆ ಬೇಜಾರಾಗಿದೀಯಾ? ನೋಡು ಹೆಂಗ್ ಮಕ್ಕನೆಲ್ಲ ಇಳೆ ಬಿಟ್ಟಿದೀಯಾ? ಯಾಕೆ ಪಾಪ? ಅಪ್ಪ ಐತೆ ನಮ್ಮ ಅಪ್ಪನೂ ಕರಿ, ಹಂಗೇನೆ ಅಪ್ಪನ ಎದುರಿಗೂ ಹೇಳ್ಬಿಡ್ತೀನಿ. ಯಾತಲ್ಲ ಪಾಪ ಅಂಥದ್ದು? ನನ್ನ ಮದುವೆ ವಿಷಯ ಕಣಮ್ಮ, ಅಪ್ಪನಿಗೂ ಹೇಳ್ಬೇಕು, ನಿನಗೂ ಅಪ್ಪನಿಗೂ ಇಬ್ಬರು ಹೇಳಿ ನನ್ನ ಮದುವೆ ಆಗ್ಬರೋಣ ಅಂತ ಹೇಳಿ. ಮದುವೆ ಆಗ್ಬತ್ತೀಯ? ಯಾರನ್ನ ಪಾಪ? ಯಾರನ್ನ ಮದುವೆ ಆಗ್ಬತ್ತೀಯ? ಏನಪ್ಪ? ಯೋಯ್ ಯಾಕೆ? ಬಾ ಇಲ್ಲಿ, ನಮ್ಮ ರಾಜು ಕರಿತಾ ಇದ್ದಾನೆ. ಯಾಕಾನ? ಯಾಕಲ್ಲ ಪಾಪ, ಯಾಕ ಕರೆದಿದ್ದು? ಆತ ಹೇಳ್ಬೇಕಂತ ಬಾ. ಏನಂದರೆ ಶಾಂತಮ್ಮನ ಮಗಳು ಸಂಗೀತ ಇದ್ದಾಳಲ್ಲ, 3ನೇ ಹುಡುಗಿ, ಅವಳು ನಾನು ತುಂಬ ಇಷ್ಟಪಡ್ತಾ ಇದ್ದೀವಿ, ಇಬ್ರು ಲವ್ ಮಾಡ್ತಾ ಇದ್ದೀವಿ. ಅದಕ್ಕೇ ನಾನು ಅವಳನ್ನ ಮದುವೆ ಆಗಿ ಬರ್ತೀನಿ. ಏನಲ್ಲ ಪಾಪ, ನೀನು ಏನು ಹೇಳ್ತಾ ಇದೀಯೋ? ಆ ಹುಡುಗಿ ಕೆಲಸದಾಗ ಇಟ್ಕೊಂಡು ಫುಡ್ ಆಫೀಸರ್ ಆಗೈತಂತೆ. ಹ್ಞೂನಪ್ಪ, ಅವಳು ನನ್ನ ತುಂಬ ಇಷ್ಟಪಡ್ತಾ ಇದ್ದಾಳೆ. ನಮ್ಮದೇನು ಇವತ್ತಿಂದಲ್ಲ ಲವ್, ನಾವು SLC ಓದ್ಬೇಕಾರಿಂದನೂ ನಾವಿಬ್ರು ಇಷ್ಟಪಟ್ಟಿದ್ವಿ. ನಾನು ಅವ್ರ ಅಮ್ಮನಿಗೆ ಅವ್ರ ಅಮ್ಮ ಅವಳಿಗೆ ತುಂಬ ಹೊಡಿತಾ ಇತ್ತು ನನ್ನ ವಿಷಯ ಗೊತ್ತಾಗಿ. ಅದಕ್ಕೇ ಸುಮ್ಮನೆ ಯಾಕೆ ನನ್ನಿಂದ ಅವಳಿಗೆ ತೊಂದರೆ ಅಂತೇಳಿ ನಾನು ಬೆಂಗಳೂರು ಕಡೆ ಹೊರಟೋಗಿದ್ದೆ. ನಾವು ಅವಾಗಿಂದನೂ ಇಷ್ಟಪಡ್ತಾ ಇದ್ವಿ. ಅದಕ್ಕೆ ಮೊನ್ನೆ ಅವಳು ನೋಡ್ದಾಗಿಂದ ನನಗೆ ಯಾಕೋ ಬೇರೆ ಹುಡುಗಿನ ಮದುವೆ ಆಗೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಅವಳು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಆದರೆ ಅವ್ರ ಮನೆಗೆ ಅವ್ರ ಅಮ್ಮ ಒಪ್ತಾ ಇಲ್ಲ, ಬೇಡ ಬೇಡ ಅಂತ ಹೇಳ್ತಾ ಐತಿ. ಅವ್ರ ಅಮ್ಮಯ್ಯ ನಾನು ಮಾತಾಡ್ಸಲ್ ಕಣ್ ಪಾಪ. ಅವಳು ಅವ್ರ ಅಮ್ಮಯ್ಯ ನಾನು ಮಾತಾಡ್ಸಲ್ಲ. ಅದಕ್ಕೇನೆ ನಿಮ್ಮ ಅಮ್ಮಯ್ಯ ಮಾತಾಡ್ಸಲ್ಲ. ಅದಕ್ಕೇನೆ ನಮ್ಮಮ್ಮ ಒಪ್ತಾ ಇಲ್ಲ ಅಂತ ಹೇಳಿ ಅವಳು ತುಂಬ ಅಳ್ತಾ ಇದ್ಲು. ಅದಕ್ಕೇನೆ ನಾನು ಮದುವೆ ಆಗಿ ಬರ್ತೀನಿ ಅಮ್ಮ. ಕಣ್ ಪಾಪ, ಸುಮ್ಮನೆ ಆಗ ಬಾ. ಒಳ್ಳೆ ಹುಡುಗಿ, ಒಳ್ಳೆ ಹುಡುಗರು ಶಾಂತಮ್ಮನ ಮಕ್ಕಳು ಇವತ್ತು ಒಳ್ಳೆ ಹುಡುಗರು, ಯಾರ ಬಾಯಿಗೂ ಬಂದಿಲ್ಲ. ಆಗ್ಬಾರಪ್ಪ, ಆಗ್ಬಾ ಕರ್ಕೊಂಡೋಗಿ. ನಾನೇನಿಲ್ಲ, ಸಂತೋಷವಾಗಿ ಮನೆಯ ಕಾರ್ತಿ ಬೆಳಗ್ಗೆ ಬಿಡ್ಕೊಂತೀನಿ. ನನ್ನ ಮಗ ಸೊಸೆ ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ ನನಗೆ ಅಷ್ಟೇ. ಆಗ್ಬಾರಪ್ಪ. ಹುಡುಗಿಯೇನೋ ಒಳ್ಳೆ ಹುಡುಗಿ ಕಣಪ್ಪ, ಆದರೆ ಅವ್ರ ಅಪ್ಪ ಅಮ್ಮ ಒಪ್ಪಲ್ಲ ನಮ್ಮಂತಾರೆ ಕೊಡಾಕಿ. ಅವಳಿಗೆ ಇಷ್ಟ ಆಯ್ತಲ್ಲಪ್ಪ. ಅವಳು ಏನೇ ಆದರೂ ಪರವಾಗಿಲ್ಲ. ನಾನು ಹಂಗೆ ಹೇಳಿದೆ, ನೀನು ಕೆಲಸದಲ್ಲಿದ್ಯಾ, ನೀನು ಗೌರ್ಮೆಂಟ್ ಕೆಲಸದಲ್ಲಿದ್ಯಾ, ನೀನು ಫುಡ್ ಆಫೀಸರ್ ಆಗಿದೆಯಾ, ನಾನು ನೋಡಿದ್ರೆ ಪ್ರೈವೇಟ್ ಕೆಲಸ 40-45 ಸಾವಿರ ಸಂಬಳ ತಗೊಂತೀನಿ, ನಂದು ಪ್ರೈವೇಟ್ ಕೆಲಸ ಅಂತಂದೆ. ಯಾವ ಕೆಲಸ ಆದ್ರೇನು ಇಬ್ಬರೂ ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಅವಳಿಗೂ ನನ್ನ ಕಂಡ್ರೆ ತುಂಬ ಇಷ್ಟ. ಅದಕ್ಕೆ ಮದುವೆ ಆಗ್ತೀನಿ ಅಂತ ಹೇಳಿದಾಳೆ. ಅದನ್ನು ಅವ್ರ ಮನೇಲಿ, ಆದ್ರೆ ನಾವು ಮದುವೆ ಆಗೋ ವಿಷಯ ಅವ್ರ ಮನೇಲಿ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಅವ್ರ ಅಮ್ಮನಿಗೆ ಗೊತ್ತಾದರೆ ಸುಮ್ಮನೆ ಇರಲ್ಲ. ಅವ್ರ ಅಮ್ಮನಿಗೆ ಇಷ್ಟ ಇಲ್ಲ ನನ್ನ ಮದುವೆ ಆಗೋದು. ಅವ್ರ ಅಮ್ಮಯ್ಯ ಒಪ್ಪಲ್ಲ ಬಿಡು. ಅವ್ರ ಅಮ್ಮಯ್ಯ ಏನೇ ಅಂದ್ರೂ ಒಪ್ಪಲ್ಲ, ಯಾಕಂದ್ರೆ ನಾನು ಮಾತಾಡ್ಸಲ್ವಲ್ಲ. ಅದಕ್ಕೆ ಆಗ್ಬಾರಪ್ಪ. ನಾವು ಚೆನ್ನಾಗಿ ನೋಡ್ಕ್ಯಮನ. ಅವ್ಳು ಮಾತಾಡಿಸ್ತಿದ್ರೊಟ್ಟೆ ಅವ್ರ ಅಮ್ಮಯ್ಯ, ನಾವೇನೇ ಚೆನ್ನಾಗಿ ನೋಡ್ಕ್ಯಮನ. ಈಗ ಅವಳಪ್ಪ ಹೋಗಿ ಆಗಿದ್ಕೊಂಡು ಚೆನ್ನಾಗಿ ಇಕ್ಕೊಂಡವ್ರಿ, ಚೆನ್ನಾಗಿ ನೋಡ್ಕೊಂಡವ್ರಿ ಅನ್ಬೇಕು. ಅದಕ್ಕೇನೆ ಚೆನ್ನಾಗಿ ಇಕ್ಕೊಂಬನ. ಹೋಗಿ ಆಗ್ಬಾ ಸುಮ್ಮನೆ. ಆ ಹುಡುಗಿ ಒಳ್ಳೆ ಹುಡುಗಿ, ಶಾಂತಮ್ಮನ ಮಕ್ಕಳು ಎಲ್ಲ ಒಳ್ಳೆರೇನೆ, ಕರ್ಕೊಂಡು ಹೋಗಿ ಆಗ್ಬಾರಪ್ಪ. ಆಗ್ಬಾ, ಒಳ್ಳೆ ಹುಡುಗಿ. ನಾವೇನು ಅದಕ್ಕೇನು ಒಪ್ಕೊಂಬ್ತಾ ಇದ್ದೀವಿ. ಶಾಂತಮ್ಮರು ಹುಡುಗರು ಒಳ್ಳೆ ಹುಡುಗರು ಅಂತ ಅದಕ್ಕೆ ನಾನು ಒಪ್ಕೊಂಬ್ತಾ ಇದ್ದೀನಿ. ಆಗ್ಬಾರಪ್ಪ, ಚೆನ್ನಾಗಿ ನೋಡ್ಕೊಂಬನ. ಶಾಂತಮ್ಮ ಒಪ್ಪಲಿಲ್ಲ ಅಂದ್ರೂ ಆಮೇಲೆ ಹಂಗೆ ನಾ ಚೆನ್ನಾಗಿ ನೋಡ್ಕೊಂಡ್ರೆ ಆಮೇಲೆ 1-2 ದಿನ ಸಿಟ್ಟಿನಾಗೆ ಗಮ್ತಾರೆ. ಆಮೇಲೆ ಅವರು ಚೆನ್ನಾಗಿ ಹಾಕ್ತಾರೆ. ನಾವು ಚೆನ್ನಾಗಿ ನೋಡ್ಕೊಂಬನ. ಮಾತಾಡಿಸ್ತಿದ್ರೊಟ್ಟೆ ಹೋಗಿ ಆಗ್ಬಾ. ಆದರೆ ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಆಸ್ತಿ ಕೇಳೋಕ್ಕಾಗಲಿ, ಅದಕ್ಕೂ ಇದಕ್ಕೂ ನೀವು ಯಾವ್ದಕ್ಕನ ಜಗಳ ಮಾಡೋದಾಗಲಿ ಅದೆಲ್ಲ ಮಾಡಬೇಡ ಕಣಮ್ಮ ನೀನು. ನಮಗೆ ಅವ್ರ ಆಸ್ತಿ ತಗೊಂಡು ಏನು ಮಾಡ್ತೀಯಪ್ಪ? ನಮ್ಗೆ ಆಸ್ತಿ ಬೇಡ, ಯಾತಿ ಬೇಡ, ಏನು ಸಿಕ್ಕಿದ್ರೆ ಸಾಕಾಗೈತಿ. ಆಸ್ತಿ ತಗೊಂಡು ಏನು ಮಾಡ್ತೀಯ? ನಮಗೆ ಇನ್ನೊಂದು ಸಿಕ್ಕಿ ಸಾಕಪ್ಪ. ಯಾವ ಆಸ್ತಿನೂ ಕೇಳಲ್ಲ ನಾನು. ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊಂತೀನಿ, ಒಳ್ಳೆ ಹುಡುಗಿ. ಕರ್ಕೊಂಡೋಗಿ ಆಗ್ಬಾ. ನಾನು ಯಾತು ಕೇಳಲ್ಲ ಕಣ್ಪಪ್ಪ, ಯಾತು ಶಾಂತಮ್ಮ ನಂಬೋದಾಗಲಿ ಯಾತು ಮಾಡಲ್ಲ. ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊಂತೀನಿ, ಹೋಗು. ಅವ್ರ ಅಮ್ಮಯ್ಯ ಅದಕ್ಕೆ ಒಪ್ತಿಲ್ಲ. ನೀನು ಸ್ವಲ್ಪ ಕ್ಯಾತೆ ಅದು ಇದು ಜಗಳ ಮಾಡ್ತೀಯಾ ಅಂತೇಳಿ ಅದಕ್ಕೆ ಒಪ್ತಾ ಇಲ್ಲ. ನೀನು ಹೆಂಗೆ ನೋಡ್ಕೊಂತೀಯೋ ಏನೋ ಸೊಸೆನಾ ಅಂತ ಹೇಳಿ ಅದಕ್ಕೇನೆ ಅವ್ರ ಅಮ್ಮ ಒಪ್ತಾ ಇಲ್ಲ. ನೀನು ಚೆನ್ನಾಗಿ ನೋಡ್ಕೋಬೇಕು ಸಂಗೀತನ, ಸರಿನಾ? ಅವ್ರ ಅಮ್ಮ ಮಾತಾಡಿಸ್ಲಿಲ್ಲ ಅಂದ್ರೂ ನೀನೇ ತಾಯಿ ಥರ ನೋಡ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೊಂತ ನೆಂಬದಾದ್ರೆ ನಾನು ಮದುವೆ ಆಗ್ಬತ್ತೀನಿ. ಇಲ್ಲಾಂದ್ರೆ ನಾವು ಬೆಂಗಳೂರು ಕಡೆಗೆ ಎಲ್ಲಾದರೂ ಹೋಗ್ತೀವಿ ಅಷ್ಟೇ ಮದುವೆ ಆಗಿ. ಇಲ್ಲ ಕಣಪ್ಪ, ಇಲ್ಲಿಗೆ ಕರ್ಕೊಂಡು ಬಾ. ಇಲ್ಲಿಗೂ ಕರ್ಕೊಂಡು ಹೋಗ್ಬೇಡ. ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ. ನಾನು ನಿಮ್ಮಪ್ಪ ಇಬ್ಬರಳು ಸೊಸೆನ ಚೆನ್ನಾಗಿ ನೋಡ್ಕೊಂತೀವಿ. ನಮ್ಗೆ ಅದೇ ಆಸೆ ಇರೋದು, ನನ್ನ ಮಗನ ಮದುವೆ ಮಾಡಬೇಕು, ನನ್ನ ಸೊಸೆನ ಚೆನ್ನಾಗಿ ನೋಡ್ಕೋಬೇಕು, ನಾವು ಮೊಮ್ಮಕ್ಕಳು ನೋಡ್ಬೇಕು ಅಂಬೋದೇ ನಮಗೂ ಆಸೆ ಇರೋದು ಪಾಪ. ರಾಜು ರಾಜು ಬಂದ ಸಂಗೀತ, ಹೋಗೋಣ ಅಮ್ಮ, ಹೋಗ್ತಾ ಇದ್ದೀವಮ್ಮ. ಸಂಗೀತ, ನಿಮ್ಮ ಮನೆಯಾಗ ನಿಮ್ಮ ಅಮ್ಮಯ್ಯ ಬೈದ್ಲೇನಮ್ಮ? ನಮ್ಮಮ್ಮ ಬೈದ್ರು ಗೊತ್ತಾ? ನಮ್ಮಮ್ಮ ಎಲ್ಲೂ ಹೋಗ್ಬೇಡ ನೀನು ಹಂಗೆ ಹಿಂಗೆ ಅಂತ ಹೇಳಿ ಬೈತಾ ಇದ್ರು. ನಮ್ಮ ದೊಡ್ಡಮ್ಮನ ಬೇರೆ ಕರೆಸಿದ್ರು. ಅದಕ್ಕೇ ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ರಾಜುಗೆ ಫೋನ್ ಮಾಡಿದೆ, ಹೊರಟು ಬಂದುಬಿಡು, ಮದುವೆ ಆಗ್ಬಿಡೋಣ ಅಂತ ಹೇಳ್ದ. ಅದಕ್ಕೆ ಬಂದ್ವಿ.
ಹ್ಞೂ ನಮ್ಮ ಮದುವೆ ಆಗಿ ಬರ್ರಿ ನಾವೆಲ್ಲನ ಒಳಗೆ ಬಿಡ್ಕೊಂತೀವಿ ಆರತಿ ಬೆಳಗ್ಗೆ ಒಂದು 2 ದಿನ ಅಷ್ಟೇ ಕಣಮ್ಮ ನಾವೆಲ್ಲನ ಸೇನಕ್ಕೆ ನೋಡ್ಕೊಂತೀವಿ ನೀನೇನು ತಲೆ ಕೆಡಿಸ್ಕೊಬೇಡ ಕಣಮ್ಮ ನಿಮ್ಮಮ್ಮಯ್ಯ ಹಂಗೆ ಹೊಳ್ತು ಅಂತ ನಾವೆಲ್ಲ ಸೇನಕ್ಕೆ ನೋಡ್ಕೊಂತೀವಿ ನಾನು ನಮ್ಮ ಇಬ್ಬರಳು ಸೇನಕ್ಕೆ ನೋಡ್ಕೊಂತೀವಿ ಹ್ಞೂ ನಮ್ಮ ಸುಮ್ಮನೆ ಆಗಿ ಬಂದ್ಬಿಡ್ರಿ ನಿಮ್ಮ ಅಮ್ಮಯ್ಯ ಒಂದು 2 ದಿನ ಸಿಟ್ಟು ಮಾಡ್ಕೊಂಬತ್ತೆ ಆಮೇಲೆಲ್ಲನ ಸುಮ್ಮನಾಗುತ್ತೆ ತಲೆ ಕೆಡಿಸ್ಕೊಬೇಡ ಹೋಗಿ ಬರ್ರಿ. ಅಮ್ಮ ಬರ್ತೀವಮ್ಮ, ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ, ಅವ್ನು ಕಾರ್ ತಗೊಂಡು ಬರ್ತಾನೆ, ಹೋಗ್ತೀವಿ. ಸರಿಯಪ್ಪ, ಒಳ್ಳೇದಾಗಲಿ, ಹುಷಾರು ಕಣಪ್ಪ. ಸರಿ ಕಣಮ್ಮ, ಆಯಿತು. ನಮ್ಮಮ್ಮ ನಮ್ಮ ದೊಡ್ಡಮ್ಮನ ಕರೆಸಿದ್ದಾರೆ. ರಾಜು, ನಮ್ಮ ದೊಡ್ಡಮ್ಮ ಹೆಂಗೆ ಬಾಯಿಗೆ ಬಂದಂಗೆ ಬೈದು ಹೆಂಗೆ ಹೊಡೆದ್ರು ಗೊತ್ತಾ ನಮ್ಮ ದೊಡ್ಡಮ್ಮ. ಅಯ್ಯೋ, ಇಷ್ಟೆಲ್ಲ ಆದ್ರೂ ನಾವು ಯಾಕೆ ಹಿಂಗೇನೆ ಎದ್ರುಕೋಬೇಕು? ನಡಿ, ಸುಮ್ಮನೆ ಹೋಗಿ ಮದುವೆ ಆಗಿ ಬಂದ್ಬಿಡೋಣ. ಸುಮ್ಮನೆ ಆಗ್ತಾರೆ ಮದುವೆ ಆದರೆ ಅವರೆಲ್ಲ. ಹೆಂಗನ ಒಳ್ಳೆ ಹುಡುಗಿ ಸಿಕ್ಕಂಗತ್ತಪ್ಪ ನಮ್ಮ ರಾಜುಗೆ. ಸುಮ್ಕಿರು, ಒಳ್ಳೆ ಹುಡುಗಿ ಮದುವೆ ಆಗಿ ಬರ್ಲೇಳು, ನಮ್ಮನೆ ಚೆನ್ನಾಗಿ ಉದ್ಧಾರ ಆಗುತ್ತೆ. ಆಗಿ ಬಂದ್ರು ಬರಲಿ. ಕಣಪ್ಪ, ನಾನು ಅಕ್ಕೇನಿ ಸುಮ್ಮನಾಗಿದ್ದು ಒಳ್ಳೆ ಹುಡುಗಿ ಬಿಡು ಆಗಿ ಬಂದ್ರು ಬರಲಿ ಅಂತ ಹೇಳಿ. ಚೆನ್ನಾಗಿ ಇಕ್ಕೇಬೇಕು. ಶಾಂತಮ್ ಬ್ಯಾಡ ಅಂದಿದ್ಕು ನೋಡಪ್ಪ ಹೆಂಗೆ ಇಕ್ಕೊಂಡವ್ರೆ ಇವರು ಅನ್ಬೇಕು. ಅಲ್ಲ ರಮೇಶಪ್ಪ ಏನು ಅನ್ಕೊಂತಾನ ಏನ? ರಮೇಶಪ್ಪನು ಒಳ್ಳೇನೆ, ಶಾಂತಮ್ನು ಒಳ್ಳೇದೇನೆ. ಯಾಕಂದ್ರೆ ಇದ್ದೂರಾಗೆ ಬೇಡ ಅಂತ ಹೇಳಿ ನೀನೊಂದಿಟ್ಟು ಅವ್ರ ಇವ್ರ ಮೇಲೆ ಗಲಾಟೆ ಮಾಡ್ತೀಯಲ್ಲ ಅದಕ್ಕೆ. ಅಯ್ಯೋ, ಅವ್ರ ಮೇಲೆ ಗಲಾಟೆ ಮಾಡಿರಿ, ನಾವು ಮನೆಗಳವ್ರ ಮೇಲೆ ಗಲಾಟೆ ಮಾಡೋಕ್ಕಾಗುತ್ತೆ? ನಮ್ಮ ಹುಡುಗನಾಗ್ಲಿ ನಿನ್ನಾಗ್ಲಿ ಎಂದನ ಗಲಾಟೆ ಮಾಡಿದ್ನೇನಪ್ಪ. ನಮಗೂ ನಮ್ಮ ಸೊಸೆ ಮಕ್ಕಳು ಅಂಬೋದು ಆಸೆ ಇರುತ್ತೆ. ನಾವು ಸೇನಕ್ಕೆ ನೋಡ್ಕೊಂತೀವಿ. ಏನಾದರೂ ಪರವಾಗಿಲ್ಲ, ನಾವು ಸೇನಕ್ಕೆ ನೋಡ್ಕೋಬೇಕು. ಯಾಕತ್ತೆ ಅಂತ ನನ್ನ ಮಗಳು ಬಂದು ಸಣ್ಣಳು. ರಾಜಂಟಿ, ಫಸ್ಟು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ. ಯಾಕಮ್ಮ, ಏನಾಯ್ತು? ಅಲ್ಲ, ನಮ್ಮ ಸಂಗೀತನ ಲವ್ ಮಾಡ್ತಾ ಇದ್ದಾನೆ. ಫಸ್ಟ್ ಅವನ್ನ ಬೆಂಗಳೂರಿಗೆ ಕಳಿಸಿ. ಇಂಥವೇನಾದ್ರೂ ಊರಲ್ಲಿ ಮಾಡಿದ್ರೆ ಏನಿಲ್ಲ, ಗ್ರಾಚಾರ ಬಿಡಿಸ್ತಾರೆ, ಕಂಬಕ್ಕೆ ಕಟ್ಟಾಕಿ ಚೆನ್ನಾಗಿ ಬಾರಿಸ್ತಾರೆ ಅಷ್ಟೇನೆ. ನಮ್ಮಮ್ಮಯ್ಯ ಯಾರಿಗಾನ ಊರಿನ ಗೌಡ್ರಿಗೆ ಹೇಳಿ ಚೆನ್ನಾಗಿ ಕಂಬಕ್ಕೆ ಕಟ್ಟಾಕಿ ಬಾರಿಸ್ಬಿಡುತ್ತೆ. ನಮ್ಮ ಮನೆ ಹತ್ರ 25 ಸತಿ ಓಡಾಡ್ತಾನೆ ಆ ಕಡೆ ಈ ಕಡೆ ನೋಡ್ಕೊಂಡು. ಹೌದೇ? ಹೇಳ್ತೀನಿ ಬಿಡಮ್ಮ, ಹೇಳ್ತೀನಿ ಬಿಡು. ಅಲ್ಲ, ಹೇಳ್ತೀನಿ ಬಿಡು ಅಂಬೋದಲ್ಲ. ಅವನಿಗೆ ಸುಮ್ಮನೆ ಬೆಂಗಳೂರು ಕಡೆಗೆ ಎಲ್ಲಾದರೂ ಕಳಿಸ್ರಿ. ನಮ್ಮ ಸಂಗೀತನ ನೋಡಿ ಅಲ್ಕಿಸ್ಕೊಂಡು ನಮ್ಮ ಸಂಗೀತನ ಮದುವೆ ಆಗ್ತೀನಿ ಅಂತಾನಂತೆ. ಮಾಡೋಕ್ಕೆ ಕೆಲಸ ಇಲ್ದವನು. ಫಸ್ಟು ಅವ್ನು ನಿಮ್ಮ ರಾಜಿಗೆ ಹೆಣ್ಣು ನೋಡಿ ಮದುವೆ ಮಾಡೋದು ಕಲ್ಕಳ್ರಿ ಎಲ್ಲ. ನಾನು ನೋಡಿದ್ವಿ ಕಣಮ್ಮ, ಆಲೆ ಸೆಟ್ಟಾಗೈತೆ, ಮಾಡ್ತೀವಿ. ಹೇಳ್ತೀವಿ ಹೇಳಮ್ಮ, ನಮ್ಮ ಹುಡುಗಿಗೆ ನಾವು ಬುದ್ಧಿ ಹೇಳ್ತೀವಿ. ಬುದ್ಧಿ ಹೇಳ್ರಿ. ಬುದ್ಧಿ ಹೇಳಿದ್ರೆ ಒಳ್ಳೇದು, ಇಲ್ಲಾಂದರೆ ಅಷ್ಟೇನೆ. ಸುಮ್ಮನೆ ಅವನಿಗೆ ಗ್ರಾಚಾರ ಕೆಟ್ಟೈತೆ, ಏನಿಲ್ಲ. ಅವನೇನ ಸಿಕ್ಕಾಕಬಿಟ್ರೆ ಸರಿಯಾಗೆ ಎಲ್ಲನ ಕಂಬಕ್ಕೆ ಕಟ್ಟಾಕಿ ತಿರುಗಿ ಎದ್ದಾಳಬಾರ್ದು ಅಣ್ಣಯ್ಯ. ಹಂಗೆ ಸರಿಯಾಗೆ ಬಾರಿಸ್ತಾರೆ ಇಟ್ಕೊಂಡು. ತಿರ್ಗಾ ಅವನು ಎದ್ದು ಓಡಾಡಕ್ಕೆ ಬರಬಾರ್ದು ಕೈ ಕಾಲೂನು. ಹೇಳ್ತೀವಿ ಬಿಡಮ್ಮ ದೀಕ್ಷಾ, ಹೇಳ್ತೀವಿ. ಅತ್ತ ಹೋಗ್ಯವನೇ ಬಂದ್ಮೇಲೆ ಹೇಳ್ತೀವಿ. ಪಾಪ ಹಿಂಗೆ ಮಾಡಬೇಡ ಕಣಪ್ಪ, ಹೋಗ್ಬೇಡ ಅಂತ ಹೇಳ್ತೀವಿ. ನಾವು ಅಲ್ಲಿನೇ ಹೆಣ್ಣು ನೋಡೇದಿ ಬಿಡಮ್ಮ, ಮದುವೆ ಮಾಡ್ತೀವಿ ಬಿಡು. ಅಲ್ಲೇನೆ ಸೊಟ್ಟಾಗೈತೆ ಕಣಮ್ಮ ನಮ್ಮ ಹುಡುಗಿಗೆ. ಮತ್ತು ಸುಮ್ಮನೆ ಎಲ್ಲನ ಕರ್ಕೊಂಡೋಗಿ ತಾಳಿ ಕಟ್ಕೊಂಬರ್ರಿ. ಇಲ್ಲಿ ಬರೇ ಕಂಡರ ಹೆಣ್ಮಕ್ಳು ನೋಡ್ಕೊಂಡು ಅಲ್ಕಿಸ್ಕೊಂಡು ಅವ್ರು ನಮ್ಮ ಮನೆ ತಾಗಿ 25 ಪಟ್ಟು ಓಡಾಡ್ತಾನೆ. ಆ ಕಡೆಗೆ ಈ ಕಡೆಗೆ, ಆ ಕಡೆಗೆ ಈ ಕಡೆಗೆ. ಯಾರನ್ನ ಕಂಡಾರು ಏನು ಅನ್ಕೊಂತಾರೆ ಅವರು. ಹೆಣ್ಣು ಕೊಡೋರು ಕಿವೆಕ್ ಬಿದ್ದರೆ ಹೆಣ್ಣು ಕೊಡಲ್ಲ ನೋಡು. ನಿನ್ನ ಮಗ ಇಂಥವನು ಅಂತ ಹೇಳಿ ಫಸ್ಟ್ ಮದುವೆ ಮಾಡಿರಿ ಅಲ್ಕ ನನ್ನ ಮಗುಗೆ. ಸರಿಯಮ್ಮ, ಆಯ್ತು ಮಾಡೋಣ ಹೇಳಿ. ನಿಯಮ ಯಾಕೆ ಹಿಂಗೆ ಬೊತ್ತಿದ್ದವಳು ಯಾಕೆ ಏನು ಮಾತಾಡೋಂಗಿಲ್ಲ, ಸಿಟ್ಟಾಗ್ತಿಲ್ಲ, ಒಳ್ಳೆ ಮಾತನಾಗಿನೇ ಹೇಳ್ತೀನಿ ಅಂತ ಇದ್ದಾಳೆ. ಹೇಳಿದ್ದೀನಲ್ಲ, ಸಾಕಿಷ್ಟು ಹೇಳಿದ್ರೆ. ಹೇಳಿದ್ದೀನಿ ಸಾಕು. ಇವಳಿಗೆ ಸಿಟ್ಟು ನಮ್ಮ ರಾಜನ್ ಕಂಡ್ರೆ. ಅದಕ್ಕೇನೆ ಮದುವೆ ಆಗೋದು ಬೇಡ ಅಂತ ಹೇಳಿ ಸಂಗೀತನ ಅದಕ್ಕೆ ಬೇಡ ಅಂತ ಇದ್ದಾಳೆ. ಇವಳು ಇಲ್ಲ ಇದ್ದಾಳಲ್ಲ ಅದಕ್ಕೆ. ಬಿಡಪ್ಪ, ನಾವೇನು ನಮ್ಮ ಸಂಗೀತನೇ ಅಲ್ಲಿಗೆ ಕಳ್ಸೋದು ಬೇಡ. ಸಾಕು, ನಾವೇ ಚೆನ್ನಾಗಿ ನೋಡ್ಕೊಂಡು ನಾವೇ ಚೆನ್ನಾಗಿ ಇಕ್ಕೆಮ್ಮನ. ನಾವೇ ಚೆನ್ನಾಗಿ ನೋಡ್ಕೊಂಬಂದು ಸುಮ್ಮನೆ ಇರು. ಅವರು ಈಗ ಬಂದು ಕರೆದ್ರೆ ಅವ್ರಿಗೂ ಇಷ್ಟ ಇದ್ದರೆ ಬಂದು ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗ್ಲಿ, ಇಲ್ಲಾಂದರೆ ಮಾತಾಡ್ಸಲ್ವ ಬೇಡ. ನಾವು ನನ್ನ ಸೊಸೆ ಮಗನ ನಾವು ಚೆನ್ನಾಗಿ ನೋಡ್ಕೊಂಬನ ಅಷ್ಟೇನಿ. ಹೆಂಗ ನನ್ನ ಮಗ ಒಳ್ಳೆ ಹುಡುಗಿನ ಇಷ್ಟಪಟ್ಟವನಿ. ಸಂಗೀತ ಒಳ್ಳೆ ಹುಡುಗಿ. ನಾವು ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊಂತೀವಿ. ಹೆಂಗ ಒಳ್ಳೆ ಹುಡುಗಿ ಶಾಂತ ಮಾತಾಡಿಸ್ತಿದ್ರೊಟ್ಟೆ ನಾವೇ ಚೆನ್ನಾಗಿ ನೋಡ್ಕೊಂಡು ನಾವೇ ಚೆನ್ನಾಗಿ ಇಕ್ಕೊಂತೀವಿ. ಹೆಂಗನ ಇವಾಗ ಕರ್ಕೊಂಡೋಗಿ ಮದುವೆ ಆಗ್ಬೇಕು ಅಂತ ಕರ್ಕೊಂಡೋಗಿ ಅವನೇ ಮದುವೆ ಆಗಿ ಬರಲಿಲ್ಲ ನಮಗೆ ಅಂತ ಸಂತೋಷನೇ. ನಮಗೆ ಯಾಕಂದರೆ ಒಳ್ಳೆ ಹುಡುಗಿ ಅಲ್ಲ ಅದಕ್ಕೇನೆ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.